ಏನ್ ಹೇಳ್ತಾರೆ, ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ ಎ ಬಿ ಸಿ. ಟ್ರಯಾಂಗಲ್ ಎ ಬಿ ಸಿ ಅಲ್ಲಿ ಆಂಗಲ್ ಎ ಬಿ ಸಿ ಈಕ್ವಲ್ಸ್ ಟು ಆಂಗಲ್ ಎ ಸಿ ಬಿ, ಆಮೇಲೆ ಎ ಬಿ ಈಕ್ವಲ್ಸ್ ಟು 2x+1 14 ಸೆಂಟಿಮೀಟರ್, ಬಿ ಡಿ 12 ಸೆಂಟಿಮೀಟರ್ ಇದ್ರೆ ಸಿ ವ್ಯಾಲ್ಯೂ ಕಂಡು ಹಿಡೀರಿ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಸಿ ನ ಇದು ಸಿ ಎಲ್ಲಿದೆ, ಸ್ವಲ್ಪ ನೋಡಿ. ಈ ಕಡೆ ರಾಂಗ್ ಇದೆ, ಈ ಕಡೆ ಕರೆಕ್ಟ್ ಇದೆ. ಎ ಬಿ 2x+1 ಸೆಂಟಿಮೀಟರ್, ಬಿ ಸಿ 3x-4, ಸಿ ಎ 5x-11 ಸೆಂಟಿಮೀಟರ್ ಇದ್ರೆ ಬಿ ಸಿ ಆಗಲ್ಲ ಕಂಡು ಹಿಡೀರಿ. ಓಕೆ, ಇದು ಸ್ವಲ್ಪ ಇನ್ಫಾರ್ಮೇಶನ್ ರಾಂಗ್ ಇದೆ. ಏನ್ ಹೇಳ್ತಾ ಇದ್ದಾರೆ, ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಸಿ ಬಿ ಅಂದ್ರೆ ಈ ಆಂಗಲ್ ಮತ್ತೆ ಈ ಆಂಗಲ್ ಈಕ್ವಲ್ ಆದ್ರೆ ನಮ್ಗೆ ಏನ್ ಗೊತ್ತಾಯ್ತು, ಈ ಸೈಡ್ ಮತ್ತೆ ಈ ಸೈಡ್ ಈಕ್ವಲ್ ಇರುತ್ತೆ. ಹೌದಾ, ಈಗ ಎಲ್ಲಾ ಕಡೆ ಎಕ್ಸ್ ಅನ್ನೋದಿದೆ, ಬಿ ಸಿ ಬೇಕು ನಮ್ಗೆ. ಬಿ ಸಿ ಅಲ್ಲಿ ಬಿ ಸಿ ಏನಿದೆ 3x-4 ಅಂದ್ರೆ ಎಕ್ಸ್ ವ್ಯಾಲ್ಯೂ ಬೇಕು. ಸೊ ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿಬೇಕು. ಒಂದ್ ಇನ್ಫಾರ್ಮೇಶನ್ ಏನ್ ಗೊತ್ತಾಯ್ತು, ಆಂಗಲ್ ಬಿ ಈಕ್ವಲ್ಸ್ ಟು ಸಿ ಇದ್ರೆ ಎ ಬಿ ವಿಲ್ ಬಿ ಈಕ್ವಲ್ಸ್ ಟು ಎ ಸಿ, ಕರೆಕ್ಟ್ ಅಲ್ವಾ? ಸೊ ಎ ಬಿ ಈಕ್ವಲ್ಸ್ ಟು ಎ ಸಿ ಅಂತ ಈಕ್ವೇಟ್ ಮಾಡ್ಕೊಂಡ್ರೆ ನಾನು ಇಲ್ಲಿ ಬರೀತೀನಿ, ಎ ಬಿ ಈಕ್ವಲ್ಸ್ ಟು ಎ ಸಿ. ಯಾಕೆ, ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ. ಆದ್ರೆ ಇಲ್ಲೇನಾಗುತ್ತೆ, 2x+1 ವಿಲ್ ಬಿ ಈಕ್ವಲ್ಸ್ ಟು 5x-11, ಅದೇ ಅವರು ಕೊಟ್ಟಿರೋ ಸೈಡ್ಸ್. ಸೊ ಇದೆಷ್ಟಾಯ್ತು, 12 ಈಕ್ವಲ್ಸ್ ಟು 3x ಆಯ್ತು. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು, 4 ಅಂತ ಆಯ್ತು. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ 4 ಆದ್ರೆ ಬಿ ಸಿ ಎಷ್ಟಿದೆ, ಬಿ ಸಿ ಅನ್ನೋದು 3x-4 ಇದೆ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಸಿಕ್ತು ನಮ್ಗೆ, 4 ಸಿಕ್ತು. 3 × 4 12 ಆಯ್ತು. 12 - 4 ಎಷ್ಟಾಯ್ತು, 8 ಆಯ್ತು. ಸೊ ಬಿ ಸಿ ವ್ಯಾಲ್ಯೂ ಎಷ್ಟು, 8 ಸೆಂಟಿಮೀಟರ್, ವಿಚ್ ಇಸ್ ಆಪ್ಷನ್ ಬಿ.